ಓಂ ಶಾಂತಿ. ಅವ್ಯಕ್ತ ಬಾಪ್ದಾದ ತಿಳಿಸ್ಕೊಡ್ತಾ ಇದ್ದಾರೆ. ಸೂಕ್ಷ್ಮ ಅಭಿಮಾನ್ ಔರ್ ಅಂಜಾನ್ಪನ್. ಇದು ಮುರಳಿಯ ದಿನಾಂಕ ಆಗಿದೆ 10/6/72 ಇಸವಿಯ 10/6. ಸೂಕ್ಷ್ಮ ಅಭಿಮಾನ ಮತ್ತು ಇದಕ್ಕೆ ಅಂಜಾನ್ಪನ್ ಅಂತ ಹೇಳಿದರೆ ಅಜ್ಞಾನಿತನ ಅಂತ ಹೇಳ್ಬೋದು, ಅಥವಾ ಗೊತ್ತಿದ್ದು ಮಾಡಲಿಕ್ಕಾಗದೇ ಇರುವಂಥದ್ದು ಅಂತಲೂ ಹೇಳ್ಬೋದು. ಬಾಬಾ ಹೇಳ್ತಾ ಇದ್ದಾರೆ, वर्तमान समय चारों ओर के पुरुषार्थियों के पुरुषार्थ में मुख्य दो बातों की कमजोरी व कमी दिखाई देती है. जिस कमी के कारण जो कमाल दिखानी चाहिए वह नहीं दिखा पाते, वह दो कमियां कौन सी हैं? ಬಾಬಾ ಹೇಳ್ತಾ ಇದ್ದಾರೆ, ವರ್ತಮಾನ ಸಮಯ 4 ಕಡೆಯ ಪುರುಷಾರ್ಥಿಗಳ ಪುರುಷಾರ್ಥದಲ್ಲಿ ಮುಖ್ಯ 2 ವಿಷಯಗಳ ಕೊರತೆ ಕಂಡು ಬರ್ತಾ ಇದೆ. ಕೊರತೆ ಅಥವಾ ದುರ್ಬಲತೆ ಕಂಡು ಬರ್ತಾ ಇದೆ. ಈ ಕೊರತೆಯ ಕಾರಣದಿಂದ ಏನು ಚಮತ್ಕಾರವನ್ನು ತೋರಿಸಬೇಕೋ ಅದು ತೋರಿಸಲಿಕ್ಕೆ ಆಗ್ತಾ ಇಲ್ಲ. ಆ 2 ಕೊರತೆಗಳು ಯಾವುದು ಅಂತ ಬಾಬಾ ಕೇಳ್ತಾ ಇದ್ದಾರೆ. एक तरफ है अभिमान, दूसरी तरफ है अनजानपन. यह दोनों ही बातें पुरुषार्थ को ढीला कर देती हैं. ಒಂದು ಕಡೆಗೆ ಅಭಿಮಾನ, ಇನ್ನೊಂದು ಕಡೆಗೆ ಅಜ್ಞಾನತನ. ಈ 2 ವಿಷಯಗಳು ಪುರುಷಾರ್ಥವನ್ನು ಸಡಿಲ ಮಾಡ್ತಾ ಇದೆ, ಪುರುಷಾರ್ಥವನ್ನು ವೀಕ್ ಮಾಡ್ತಾ ಇದೆ ಅಂತ बाबा ಹೇಳ್ತಾ ಇದ್ದಾರೆ. अभिमान भी बहुत सूक्ष्म चीज है. अभिमान के कारण कोई ने जरा भी कोई उन्नति के लिए इशारा दिया तो सूक्ष्म में ना सहन शक्ति की लहर आ जाती है. वह संकल्प आता है कि यह क्यों कहा. इसको भी अभिमान सूक्ष्म रूप में कहा जाता है. ಈಗ ಇಲ್ಲಿ 2 ವಿಷಯ ಬಾಬಾ ಹೇಳ್ತಾ ಇದ್ದಾರೆ, ಅಭಿಮಾನ ಮತ್ತು ಅಜ್ಞಾನತನ. ಅಭಿಮಾನ ಅಂತ ಹೇಳುವಂಥದ್ದು ತುಂಬ ಸೂಕ್ಷ್ಮವಾಗಿರುವಂಥ ವಸ್ತುವಾಗಿದೆ. ಅಭಿಮಾನದ ಕಾರಣ ಯಾರಾದರೂ ಏನಾದರೂ ಸ್ವಲ್ಪ ನಮಗೆ ಉನ್ನತಿಗೋಸ್ಕರವಾಗಿ ಅವರ ಸಲಹೆಯನ್ನೇನಾದರೂ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಸೂಕ್ಷ್ಮದಲ್ಲಿ ಸಹನ ಶಕ್ತಿಯ ಅಲೆ ಬರುವುದಿಲ್ಲ ಮತ್ತು ಸಂಕಲ್ಪ ಬರ್ತದೆ. ಏನು ಅಂತ ಹೇಳಿದರೆ ಅವ್ರು ಯಾಕೆ ಹಾಗೆ ಹೇಳಿದರು ಅಂತ. ಸಹನ ಶಕ್ತಿಯ ಅಲೆ ಬರುವುದಿಲ್ಲ ಮತ್ತು ಸಂಕಲ್ಪ ಬರ್ತದೆ, ಅವ್ರು ಯಾಕೆ ಹಾಗೆ ಹೇಳಿದರು ಅಂತ. ಇದಕ್ಕೆ ಅಭಿಮಾನದ ಸೂಕ್ಷ್ಮ ರೂಪ ಎಂದು ಕರೆಯಲಾಗ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. सूक्ष्म में भी वृत्ति कोई ने इशारा दिया तो इसके लिए कोई ने इशारा दिया तो उस इशारे को वर्तमान और भविष्य दोनों के लिए उन्नति का साधन समझकर उस इशारे को समा देना व अपने में सहन करने की शक्ति भरना, यह अभ्यास होना चाहिए. ಸರಿ, ಏನಾದರೂ ಅವರು ನಮಗೆ ಸಲಹೆಯನ್ನು ಕೊಟ್ಟಿದ್ದಾರೆ ನಮ್ಮ ಪುರುಷಾರ್ಥದ ಸಲುವಾಗಿ ಅಂತ ಹೇಳಿದರೆ ಅದನ್ನು ವರ್ತಮಾನ ಮತ್ತು ಭವಿಷ್ಯ ಎರಡಕ್ಕೋಸ್ಕರ ಉನ್ನತಿಯ ಸಾಧನ ಎಂದು ತಿಳಿದು ಆ ಸಲಹೆಯನ್ನು ನಮ್ಮಲ್ಲಿ ಸೇರಿಸಿಕೊಳ್ಳುವುದು ಹಾಗೂ ತನ್ನಲ್ಲಿ ಸಹನೆ ಮಾಡುವಂತಹ ಶಕ್ತಿಯನ್ನು ತುಂಬಿಸಿಕೊಳ್ಳುವುದು ಈ ಅಭ್ಯಾಸ ಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. सूक्ष्म में भी वृत्ति व दृष्टि में हलचल मचती है. क्यों, कैसे हुआ, इसको भी देही अभिमानी की स्टेज नहीं कहेंगे. ಸೂಕ್ಷ್ಮ ರೂಪದಲ್ಲಿ ಕೂಡ
ತನ್ನಲ್ಲಿ ಸಹನೆ ಮಾಡುವ ಶಕ್ತಿಯನ್ನು ತುಂಬಿಸಿಕೊಳ್ಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸೂಕ್ಷ್ಮದಲ್ಲಿ ಕೂಡ ವೃತ್ತಿ ಹಾಗೂ ದೃಷ್ಟಿಯಲ್ಲಿ ಏನಾದರೂ ಗೊಂದಲ ಆಗ್ತಾ ಇದೆ, ಯಾಕೆ, ಹೇಗೆ ಆಯಿತು? ಇದಕ್ಕೆ ಕೂಡ ಆತ್ಮಾಭಿಮಾನಿ ಸ್ಥಿತಿ ಅಂತ ಹೇಳಲಿಕ್ಕಾಗುವುದಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳಿದರೂ ಕೂಡ ಇದಕ್ಕೆ ಆತ್ಮಾಭಿಮಾನಿ ಸ್ಥಿತಿ ಅಂತ ಹೇಳಲಿಕ್ಕಾಗುವುದಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. जैसे महिमा सुनने के समय वृत्ति व दृष्टि में उस आत्मा के प्रति स्नेह की भावना रहती है, वैसे ही अगर कोई शिक्षा का इशारा देते हैं तो उसमें भी उसी आत्मा के प्रति ऐसे ही स्नेह की, शुभ चिंतक की भावना रहती कि यह आत्मा मेरे लिए बड़े से बड़े शुभ चिंतक है. ऐसी स्थिति को कहा जाता है ದೇಹಿ ಅಭಿಮಾನಿ. ಬಾಬಾ ತುಂಬ ಮುಖ್ಯವಾಗಿರೋ ವಿಷಯ ಬಾಬಾ ನಮ್ಮ ಮುಂದೆ ಸ್ಪಷ್ಟ ಮಾಡ್ತಾ ಇದ್ದಾರೆ. ಯಾವುದು ಅಂತ ಹೇಳಿದರೆ, ಹೇಗೆ ಯಾರಾದರೂ ನಮಗೆ ಮಹಿಮೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಆ ಸಮಯ ನಮ್ಮ ವೃತ್ತಿ ಮತ್ತು ದೃಷ್ಟಿಯಲ್ಲಿ ಆ ಆತ್ಮದ ಪ್ರತಿಯಾಗಿ ನಮಗೆ ಸ್ನೇಹದ ಭಾವನೆ ಇರ್ತದೆ. ಆತ್ಮದ ಪ್ರತಿಯಾಗಿ ನಮಗೆ ಸ್ನೇಹದ ಭಾವನೆ ಇರ್ತದೆ. ಹಾಗೆ ಒಂದು ವೇಳೆ ಯಾರಾದರೂ ನಮಗೆ ಏನಾದರೂ ಶಿಕ್ಷಣದ ವಿಷಯದಲ್ಲಿ, ನಮಗೆ ಒಂದು ಜ್ಞಾನದ ವಿಷಯದಲ್ಲಿ ನಮಗೆ ಸಲಹೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ, ಆ ಸಮಯದಲ್ಲಿ ಕೂಡ ಆತ್ಮದ ಪ್ರತಿಯಾಗಿ ಹೀಗೆಯೇ ಸ್ನೇಹ ಮತ್ತು ಶುಭ ಚಿಂತಕ ಭಾವನೆ ಇರ್ತದೆ. ಆತ್ಮ ನನ್ನ ಸಲುವಾಗಿ ಒಳ್ಳೆಯ ಶುಭಚಿಂತಕರಾಗಿದ್ದಾರೆ. ಇಂತಹ ಸ್ಥಿತಿಗೆ ಹೇಳಲಾಗ್ತದೆ ಆತ್ಮಾಭಿಮಾನಿ. ಅವರ ಪ್ರತಿಯಾಗಿ ನಮಗೆ ಚಿಂತನೆಯನ್ನು ನಡಿಬೇಕು, ಅವರು ನನ್ನ ಸಲುವಾಗಿ ಶುಭಚಿಂತಕರಾಗಿದ್ದಾರೆ ಅಂತ ಹೇಳುವಂಥದ್ದಿದ್ದರೆ ಇದಕ್ಕೆ ಹೇಳಲಾಗ್ತದೆ ಆತ್ಮಾಭಿಮಾನಿ ಅಂತ ಬಾಬಾ ಹೇಳ್ತಾರೆ. ಅಗರ್ ದೇಹಿ ಅಭಿಮಾನಿ ನಹಿ ಹೈ ತೋ ದೂಸರೆ ಶಬ್ದೋ ಮೇ ಅಭಿಮಾನ್ ಕಹೆಂಗೆ. ಒಂದು ವೇಳೆ ದೇಹಿ ಅಭಿಮಾನಿ, ಆತ್ಮಾಭಿಮಾನಿ ಅಲ್ಲ ಅಂತ ಹೇಳಿದರೆ ಅದಕ್ಕೆ ಬೇರೆ ಶಬ್ದ ಏನು, ಅಭಿಮಾನ ಅಂತ ಹೇಳಲಾಗ್ತದೆ. इसलिए अपमान को सहन नहीं कर सकते और दूसरे तरफ है बिल्कुल अनजान, इस कारण भी कई बातों में धोखा खाते हैं. ಹಾಗಾಗಿ ಸಹನಶಕ್ತಿ ಇಲ್ಲದೇ ಇರುವ ಕಾರಣದಿಂದ ಅಪಮಾನವನ್ನು ಸಹನೆ ಮಾಡುವುದಕ್ಕೆ ನಮ್ಮಿಂದ ಸಾಧ್ಯವೇ ಆಗ್ತಾ ಇಲ್ಲ. ಮತ್ತು ಇನ್ನೊಂದು ಕಡೆಗೆ ಬಾಬಾ ಹೇಳ್ತಾ ಇದ್ದಾರೆ, ಸಂಪೂರ್ಣ ಅಜ್ಞಾನತನ. ಈ ಕಾರಣದಿಂದ ಕೂಡ ಅನೇಕ ವಿಷಯಗಳಲ್ಲಿ ನಾವು ಮೋಸಕ್ಕೆ ಒಳಗಾಗ್ತೇವೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅನೇಕ ವಿಷಯಗಳಲ್ಲಿ ನಾವು ಮೋಸಕ್ಕೆ ಒಳಗಾಗ್ತಾ ಇದ್ದೇವೆ. कोई अपने को बचाने के लिए भी अनजान बनता है, कोई रियल भी अनजान बनता है. ಕೆಲವರು ಹೀಗಿದ್ದಾರೆ, ತಮ್ಮನ್ನು ಬಚಾವ್ ಮಾಡಿಕೊಳ್ಳಿಕ್ಕೋಸ್ಕರವಾಗಿ ನಮಗೇನು ಗೊತ್ತೇ ಇರಲಿಲ್ಲ, ಆ ವಿಷಯದ ಬಗ್ಗೆ ನಮಗೆ ಗೊತ್ತೇ ಇಲ್ಲ ಅಂತ ಹೀಗೆ ತಮ್ಮನ್ನು ಬಚಾವ್ ಮಾಡಿಕೊಳ್ಳಿಕ್ಕೋಸ್ಕರವಾಗಿ ಹೇಳ್ತಾರೆ. ಕೆಲವರು ರಿಯಲ್ ಆಗಿ ಆ ರೀತಿಯಾಗಿ ಗೊತ್ತಿಲ್ಲದವರ ಹಾಗೆ ಇರ್ತಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. तो इन दोनों बातों के बजाय स्वमान, जिससे अभिमान बिल्कुल खत्म हो जाए और निर्माण, यह दोनों बातें धारण करनी है. ಬಾಬಾ ಹೇಳ್ತಾ ಇದ್ದಾರೆ, ಈ ಎರಡೂ ವಿಷಯಗಳ ಹೊರತಾಗಿ ಸ್ವಮಾನ, ಇದರಿಂದ ಏನಾಗ್ತದೆ, ಅಭಿಮಾನ ಅಂತ ಹೇಳುವಂಥದ್ದು ಸಂಪೂರ್ಣವಾಗಿ ನಾಶ ಆಗ್ತದೆ. ಮತ್ತು ನಿರಹಂಕಾರಿ, ಈ ಎರಡೂ ವಿಷಯಗಳ ಧಾರಣೆ ಮಾಡಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸ್ವಮಾನ, ಇದರಿಂದ ಏನಾಗ್ತದೆ, ಸಂಪೂರ್ಣ ಅಭಿಮಾನ ಸಮಾಪ್ತಿಯಾಗ್ತದೆ. ಮತ್ತು ಏನು ಮಾಡಬೇಕು, ನಿರಹಂಕಾರಿ ಅಂತ ಬಾಬಾ ಹೇಳ್ತಾರೆ. ಈ ಎರಡೂ ವಿಷಯಗಳನ್ನೀಗ ಧಾರಣೆ ಮಾಡಿಕೊಳ್ಳಬೇಕು ಅಂತ ಬಾಬಾ ಹೇಳ್ತಾರೆ. मनसा में स्वमान की स्मृति रहे और वाचा में, कर्मणा में निर्माण अवस्था रहे तो अभिमान खत्म हो जाएंगे. ಮನಸ್ಸಾದಲ್ಲಿ ಸ್ವಮಾನದ ಸ್ಮೃತಿ ಇರಲಿ ಮತ್ತು ವಾಚಾದಲ್ಲಿ ಅಂದರೆ ಶಬ್ದದಲ್ಲಿ ಮತ್ತು ಕರ್ಮದಲ್ಲಿ ನಿರ್ಮಾಣ ಅಂದರೆ ನಿರಹಂಕಾರಿತನದ ಅವಸ್ಥೆ ಇದ್ದಾಗ ಅಭಿಮಾನ ಸಮಾಪ್ತಿಯಾಗುವುದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ವಾಚ ಮತ್ತು ಕರ್ಮಣದಲ್ಲಿ ನಿರಹಂಕಾರಿತನ, ಮಾತಿನಲ್ಲಿಯೂ ಕರ್ಮಣದಲ್ಲಿಯೂ ನಿರಹಂಕಾರಿತನ ಇದ್ದಾಗ ಅಭಿಮಾನ ಸಮಾಪ್ತಿಯಾಗುವುದು ಅಂತ ಬಾಬಾ ಹೇಳ್ತಾರೆ. फिलासफर हो गए हैं लेकिन स्पिरिचुअल नहीं बने हैं, अर्थात यह स्पिरिट नहीं आए. ಈಗ ಫಿಲಾಸಫರ್ ಬಾಬಾ ಏನು ಜ್ಞಾನ ಹೇಳಿದರೆ
ಅದನ್ನು ಭಾರಿ ಚಂದ ತುಂಬ ಡೀಪಾಗಿ ವಿವರವಾಗಿ ಹೇಳುವಂಥವರು ನಾವಾಗಿದ್ದೇವೆ, ಫಿಲಾಸಫರ್ ಆಗಿದ್ದೇವೆ. ಸ್ಪಿರಿಚುವಲ್ ಆತ್ಮಿಕ ನಾವಾಗಲಿಲ್ಲ, ಅದೇ ನಮ್ಮೊಳಗೆ ಆಗಲಿಲ್ಲ, ಅರ್ಥಾತ್ ಆ ಸ್ಪಿರಿಟ್ ಬರಲಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. तो जो आत्मिक स्थिति में आत्मिक कुमारी में रहते हैं इसको कहा जाता है ಸ್ಪಿರಿಚುವಲ್. ಯಾರು ಆತ್ಮಿಕ ಸ್ಥಿತಿಯಲ್ಲಿ ಆತ್ಮಿಕ ನಶೆ ಒಳಗೆ ಯಾರು ಇರ್ತಾರೆ ಅವರಿಗೆ ಹೇಳಲಾಗ್ತದೆ ಸ್ಪಿರಿಚುವಲ್ ಅಂತ ಹೇಳಲಾಗ್ತದೆ ಅಂತ ಬಾಬಾ ಹೇಳ್ತಾರೆ. आजकल फिलासफर ज़्यादा दिखाई देते हैं, स्पिरिचुअल पावर कम है. ಇವತ್ತಿನ ಪರಿಸ್ಥಿತಿಯಲ್ಲಿ ಹೇಗಿದೆ, ಪ್ರಪಂಚದಲ್ಲಿ ಕೂಡ ಹೀಗೆ ಇದ್ದಾರೆ. ಎಲ್ಲರೂ ಸ್ಪಿರಿಚುವಲ್ ಫಿಲಾಸಫರ್ ಆಗಿದ್ದಾರೆ. ಶಾಸ್ತ್ರಗಳ ಉದಾಹರಣೆ ಅದು ಇದು ಭಯಂಕರ ಸ್ಟಡಿ ಮಾಡ್ತಾರೆ. ಎಲ್ಲರೂ ಕಂಠಪಾಠ ಮಾಡಿ ಭಾರಿ ಏನೆಲ್ಲ ಅದಕ್ಕೆ ಸಂಬಂಧಪಟ್ಟ ಶಾಲೆಗಳಲ್ಲಿ ಕೂಡ ಏನು ಫಿಲಾಸಫಿಯ ಬಗ್ಗೆ ಹೇಳುವಂಥವರು ಇರ್ತಾರೆ. ಶಾಸ್ತ್ರವಾದಿಗಳು ಅದರದ್ದೇ ಒಂದು ಕ್ಲಾಸಸ್ಗಳು ಕೂಡ ಇರ್ತದೆ, ಎಲ್ಲ ಗೊತ್ತಿರ್ತದೆ. ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ನಮ್ಮ ಹತ್ರ ಏನು ಮಾಡ್ತಾರೆ, ಅವರು ಆರ್ಗ್ಯುಮೆಂಟ್ ಮಾಡ್ತಾರೆ. ಶಾಸ್ತ್ರಗಳಲ್ಲಿ ಹೀಗೆ ಉಂಟು ಹಾಗೆ ಉಂಟು ಅಂಥೇಳಿ ಆರ್ಗ್ಯುಮೆಂಟ್ ಮಾಡ್ತಾರೆ. ಬಟ್ ಏನಾಗಿದೆ, ಸ್ಪಿರಿಚುವಲ್ ಪವರ್ ಕಡಿಮೆ ಇದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅದೇ ಅವರ ಲೈಫಲ್ಲಿ ಕಾಣ್ತಾ ಇಲ್ಲ, ಆತ್ಮದಲ್ಲಿ ಆ ಬಲ ಬರ್ತಾ ಇಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. स्पिरिट एक सेकंड में क्या से क्या कर दिखा सकती हैं. जैसे जादूगर एक सेकंड में क्या से क्या कर दिखाते हैं, वैसे स्पिरिचुअलिटी वाले में भी ಕರ್ತವ್ಯ ಕಿ ಸಿದ್ಧಿ ಆ ಜಾತಿ. ಬಾಬಾ ಹೇಳ್ತಾ ಇದ್ದಾರೆ, ಈ ಆತ್ಮಿಕ ಶಕ್ತಿ ಅಂತ ಹೇಳಿದರೆ ಕ್ಷಣದಲ್ಲಿ ಏನು ಬೇಕಿದ್ರೂ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹೇಗೆ ಜಾದೂಗಾರ ಏನು ಮಾಡ್ತಾರೆ, ಒಂದು ಕ್ಷಣದಲ್ಲಿ ಏನೆಲ್ಲ ಕೈಯಲ್ಲಿ ಚಮತ್ಕಾರ ಮಾಡಿ ತೋರಿಸ್ತಾರೆ. ಹಾಗೆ ಈ ಆತ್ಮಿಕ ಶಕ್ತಿಯನ್ನು ಹೊಂದಿದಂಥವರ ಕರ್ತವ್ಯದಲ್ಲಿ ಕೂಡ ಸಿದ್ಧಿ ಬಂದು ಬಿಡುತ್ತದೆ ಅಂತ ಬಾಬಾ ಹೇಳ್ತಾರೆ. ಅವರ ಕರ್ತವ್ಯದಲ್ಲಿ ಸಿದ್ಧಿ ಬಂದು ಬಿಡ್ತದೆ. उनमें हाथ की सिद्धि होती है, यह है हर कर्म हर संकल्प में ಸಿದ್ಧಿ ಸ್ವರೂಪ. ಈಗ ಜಾದು ಮಾಡುವಂಥವ್ರು ಯಾರಿದ್ದಾರೆ ಅವರ ಕೈಯಲ್ಲಿ ಸಿದ್ಧಿ ಇರ್ತದೆ, ಕೈಯ ಚಳಕ. ಇದು ಇಲ್ಲಿ ಏನು ಕರ್ಮ ಮತ್ತು ಸಂಕಲ್ಪದಲ್ಲಿ ಸಿದ್ಧಿ ಸ್ವರೂಪ ಅಂತ ಬಾಬಾ ಹೇಳ್ತಾರೆ. सिद्धि अर्थात प्राप्ति, सिर्फ पॉइंट सुनाना इसको फिलॉसफी कहा जाता है. फिलॉसफी का प्रभाव अल्पकाल का पड़ता है, स्पिरिचुअलिटी का प्रभाव सदा के लिए पड़ता है. ಬಾಬಾ ಹೇಳ್ತಾ ಇದ್ದಾರೆ, ಸಿದ್ಧಿ ಅಂತ ಹೇಳಿದರೆ ಪ್ರಾಪ್ತಿ. ಕೇವಲ ಪಾಯಿಂಟ್ಗಳನ್ನು ಹೇಳುವುದು ಕೇಳುವುದು ಇದಕ್ಕೆ ಫಿಲಾಸಫಿ ಅಂತ ಹೇಳಲಾಗ್ತದೆ. ನಾವು ಜ್ಞಾನ ಏನು ಕೇಳಿದ್ದೇವೆ ಅದನ್ನು ಕೇಳ್ತಾ ಇದ್ದೇವೆ, ಬೇರೆಯವರಿಗೂ ಹೇಳ್ತಾ ಇದ್ದೇವೆ, ಇದಕ್ಕೆ ಫಿಲಾಸಫಿ ಅಂತ ಬಾಬಾ ಹೇಳ್ತಾರೆ. ಫಿಲಾಸಫಿಯ ಪ್ರಭಾವ ಅಲ್ಪ ಕಾಲ ಇರ್ತದೆ, ಸ್ಪಿರಿಚುವಲ್ನ ಪ್ರಭಾವ ಸದಾ ಕಾಲ ಇರ್ತದೆ ಅಂತ ಬಾಬಾ ಹೇಳ್ತಾರೆ. ಫಿಲಾಸಫಿ ನಾವು ಜ್ಞಾನ ಹೇಳ್ತಾ ಇದ್ದೇವೆ, ಜ್ಞಾನ ಹೇಳ್ತಾ ಇರುವಾಗ ಅವರು ಕಣ್ಣು ಬಿಟ್ಟು ಹಾಗೇ ನಮ್ಮನ್ನು ನೋಡ್ತಾ ಇರ್ತಾರೆ. ನಮ್ಮ ಮಾತುಗಳನ್ನೆಲ್ಲ ಕೇಳುವಾಗ ಅವರಿಗೆ ತುಂಬ ವಿಚಿತ್ರ ಅಂತ ಅನಿಸ್ತದೆ. ಎಷ್ಟು ಉನ್ನತವಾಗಿರೋ ವಿಷಯಗಳನ್ನು ಇವರು ಮಾತಾಡ್ತಾ ಇದ್ದಾರೆ ಅಂತ ಅವರಿಗೆ ಭಾರಿ ಆಶ್ಚರ್ಯದಿಂದ ಅವರು ನಮ್ಮನ್ನೇ ನೋಡ್ತಾ ಇರ್ತಾರೆ. ಇದೇನಾಯಿತು, ಅಲ್ಪಕಾಲದ ಪ್ರಭಾವ ಆಯಿತು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಆದರೆ ಆತ್ಮಿಕ ಪ್ರಭಾವ ಸದಾ ಕಾಲಕ್ಕೆ ಇರ್ತದೆ ಅಂತ ಬಾಬಾ ಹೇಳ್ತಾರೆ. ಆತ್ಮೀಯತೆಯ ಪ್ರಭಾವ ಸದಾ ಕಾಲಕ್ಕೆ ಇರುವಂಥದ್ದಾಗಿದೆ. तो अभी अपने में कर्म की सिद्धि प्राप्त करने के लिए रूहानियत लानी है. ಹಾಗಾಗಿ ಈಗ ತಮ್ಮಲ್ಲಿ ಕರ್ಮದ ಸಿದ್ಧಿಯನ್ನು ಪ್ರಾಪ್ತ ಮಾಡಿಸಲಿಕ್ಕೋಸ್ಕರವಾಗಿ ಆತ್ಮೀಯತೆಯನ್ನು ತರಬೇಕು ಅಂತ ಬಾಬಾ ಹೇಳ್ತಾರೆ. अनजान बनने का अर्थ है कि जो सुनते हैं उसको स्वरूप तक नहीं लाते. ಅಜ್ಞಾನತನದ ಅರ್ಥ ಏನು ಅಂತ ಹೇಳಿದರೆ ನಾವೇನು ಕೇಳ್ತಾ ಇದ್ದೇವೆ ಅದನ್ನು ಸ್ವರೂಪದವರೆಗೆ ತರ್ತಾ ಇಲ್ಲ, ಅದೇ ನಮ್ಮಲ್ಲಿ ಕಾಣ್ತಾ ಇಲ್ಲ. योग्य टीचर उसको कहा जाता है जो अपने शिक्षा स्वरूप से शिक्षा देवे, उनका स्वरूप ही शिक्षा संपन्न होगा. ಬಾಬಾ ಹೇಳ್ತಾ ಇದ್ದಾರೆ, ಯೋಗ್ಯ ಟೀಚರ್ ಅಂತ ಹೇಳಿದರೆ ಯಾರು ಅಂತ ಹೇಳಿದರೆ ಅವರು ತನ್ನ ಶಿಕ್ಷಣ ಸ್ವರೂಪದಿಂದ ಶಿಕ್ಷಣ ಕೊಡ್ತಾರೆ. ಶಿಕ್ಷಣ ಸ್ವರೂಪ, ಜ್ಞಾನ ಸ್ವರೂಪದಿಂದ ಅವರು ಶಿಕ್ಷಣ ಕೊಡ್ತಾರೆ. ಅವರ ಸ್ವರೂಪವೇ ಶಿಕ್ಷಣದಿಂದ ಸಂಪನ್ನ ಅಂತ ಬಾಬಾ ಹೇಳ್ತಾರೆ. ಅವರ ಸ್ವರೂಪವೇ ಶಿಕ್ಷಣದಿಂದ
संपन्न। उनका देखना चलना भी किसको शिक्षा देगा, जैसे साकार रूप में कदम कदम हर कर्म शिक्षक के रूप में प्रैक्टिकल में देखा। ಬಾಬಾ ಹೇಳ್ತಾ ಇದ್ರೆ ಅವರ ನೋಟ ಚಲನೆ ಎಲ್ಲವೂ ಕೂಡ ಶಿಕ್ಷಣ ಕೊಡುವಂಥದ್ದಾಗಿರ್ತದೆ. ಹೇಗೆ ಸಾಕಾರ ರೂಪದಲ್ಲಿ ಬ್ರಹ್ಮ ತಂದೆಯನ್ನು ನಾವು ನೋಡಿದ್ದೇವೆ, ಬಾಬಾ ಹೇಳ್ತಾ ಇದ್ದಾರೆ ಹೆಜ್ಜೆ ಹೆಜ್ಜೆಯಲ್ಲಿ ಪ್ರತಿ ಕರ್ಮ ಶಿಕ್ಷಕನ ರೂಪದಲ್ಲಿ ಪ್ರಾಕ್ಟಿಕಲ್ ನೋಡಿದ್ದೀರಿ ಅಂತ ಬಾಬಾ ಹೇಳ್ತಾರೆ. ಪ್ರಾಕ್ಟಿಕಲ್ ಬ್ರಹ್ಮ ತಂದೆಯ ಮುಖಾಂತರವಾಗಿ ಇದನ್ನು ನೀವು ನೋಡಿದ್ದೀರಿ ಅಂತ ಬಾಬಾ ಹೇಳ್ತಾರೆ. ಪ್ರತಿ ಹೆಜ್ಜೆ ಶಿಕ್ಷಕನಾಗಿ ಅವರು ಶಿಕ್ಷಣವನ್ನು ಕೊಟ್ಟಿದ್ದಾರೆ. जिसको दूसरे शब्दों में चरित्र कहते हो, किसको वाणी द्वारा शिक्षा देना तो कॉमन बात है, लेकिन सभी अनुभव चाहते हैं अपने श्रेष्ठ कर्म श्रेष्ठ संकल्प की शक्ति से अनुभव कराना. ಬಾಬಾ ಹೇಳ್ತಾ ಇದ್ದಾರೆ, ಈಗ ಬ್ರಹ್ಮ ತಂದೆಯ ಕರ್ಮದ ಮುಖಾಂತರವಾಗಿ ನಾವು ಶಿಕ್ಷಣವನ್ನು ನೋಡಿದ್ದೇವೆ, ಅದು ಇತಿಹಾಸ ಆಗಿ ಆಯಿತು. ಬಾಬಾ ಹೇಳ್ತಾ ಇದ್ದಾರೆ ಯಾರಿಗಾದರೂ ಮಾತಿನ ಶಬ್ದದ ಮುಖಾಂತರವಾಗಿ ಶಿಕ್ಷಣ ಕೊಡುವುದು ಇದು ಸಾಮಾನ್ಯ ವಿಷಯ, ಆದರೆ ಎಲ್ಲರೂ ಅನುಭವವನ್ನು ಇಷ್ಟಪಡ್ತಾರೆ, ಅನುಭವವನ್ನು ಇಷ್ಟಪಡ್ತಾ ಇದ್ದಾರೆ. ತನ್ನ ಶ್ರೇಷ್ಠ ಕರ್ಮ ಶ್ರೇಷ್ಠ ಸಂಕಲ್ಪದ ಶಕ್ತಿಯಿಂದ ಅನುಭವ ಮಾಡಿಸಬೇಕು ಅಂತ ಬಾಬಾ ಹೇಳ್ತಾರೆ. ಶ್ರೇಷ್ಠ ಕರ್ಮ ಶ್ರೇಷ್ಠ ಸಂಕಲ್ಪದ ಶಕ್ತಿಯಿಂದ ಅನುಭವ ಮಾಡಿಸಬೇಕು ಅಂತ ಬಾಬಾ ಬಯಸ್ತಾ ಇದ್ದಾರೆ. ಈ ರೀತಿಯಾಗಿ ಇದು ಬಾಬಾ ಒಂದು ಮುರಳಿಯಲ್ಲಿ ಹೇಳಿರುವಂಥ ವಿಷಯ ಆಗಿದೆ. ಏನು ಮಾಡಬೇಕೀಗ ನಾವು ನಮ್ಮಲ್ಲಿ ಸೂಕ್ಷ್ಮವಾಗಿರುವಂಥ ಅಭಿಮಾನ ಮತ್ತು ಅಜ್ಞಾನತನವನ್ನು ತ್ಯಾಗ ಮಾಡಬೇಕು ಅಂತ ಬಾಬಾ ಹೇಳ್ತಾರೆ. ಸ್ವಮಾನದಲ್ಲಿರಬೇಕಾಗಿದೆ ಮತ್ತು ನಿರಹಂಕಾರಿತನದಲ್ಲಿ ಕೂಡ ನಾವು ಇರಬೇಕು ಅಂತ ಬಾಬಾ ಹೇಳ್ತಾರೆ. ಬೇರೆ ಯಾರಾದರೂ ಏನಾದರೂ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಅದರ ಪ್ರತಿಯಾಗಿ ನಮಗೆ ಅದನ್ನು ಶಿಕ್ಷಣದ ರೂಪದಲ್ಲಿ ನಾವು ಶುಭ ಚಿಂತಕರಾಗಿ ಅವರು ನಮಗೆ ನಮ್ಮ ಸ್ನೇಹಿಯಾಗಿದ್ದಾರೆ ಅಂತ ತಿಳ್ಕೊಳ್ಬೇಕು ಅಂತ ಬಾಬಾ ಹೇಳ್ತಾರೆ. ಹೇಗೆ ನಮ್ಮನ್ನು ಯಾರಾದರೂ ಮಹಿಮೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅವರ ಪ್ರತಿಯಾಗಿ ನಮಗೆ ವಿಶೇಷವಾಗಿ ಸ್ನೇಹದ ಭಾವನೆ ಬಂದು ಬಿಡುತ್ತದೆ. ಅದೇ ರೀತಿಯಾಗಿ ನಮಗೆ ಸಲಹೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದರೂ ಕೂಡ ನಾವು ಅದನ್ನು ಅದೇ ರೀತಿಯ ಸ್ನೇಹದ ದೃಷ್ಟಿಯಲ್ಲಿ ನೋಡಬೇಕು. ನಮ್ಮಲ್ಲಿ ಸಹನ ಶಕ್ತಿ ಜಾಗೃತೆ ಆಗಬೇಕು ಅಂತ ಹೇಳುವಂಥ ವಿಷಯವನ್ನು ಬಾಬಾ ಈ ಮುರಳಿಯಲ್ಲಿ ಹೇಳಿದ್ದಾರೆ. ಇದೊಂದು ಚಿಕ್ಕದಾಗಿರೋ ಮುರಳಿ. ಹಾಗೆ ಈಗ ನೆಕ್ಸ್ಟ್ ಮುರಳಿಯನ್ನು ಕೂಡ ಓದುವ. ಯಾಕೆಂತ ಹೇಳಿದರೆ ಇದು ಅತ್ಯಂತ ಚಿಕ್ಕದಿದೆ. ಈ ಮುರಳಿ ಕೂಡ ತುಂಬ ಚಿಕ್ಕದಾಗಿದೆ. ಈ ಮುರಳಿ ಬಾಬಾ ಹೇಳಿರುವಂಥದ್ದು 12/6/72. ಈಗ ನೀವು ಕೇಳಿದ್ದು 10/6/72. ಈಗ ಮುಂದಿನದು ಬಾಬಾ ಹೇಳ್ತಾ ಇರೋದು 12/6/72. ಇದರಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ರಿಫೈನ್ ಸ್ಥಿತಿಯ ಪರಿಚಯ. ರಿಫೈನ್ ತುಂಬ ಸೂಕ್ಷ್ಮ ಸ್ಥಿತಿಯ ಪರಿಚಯದ ಬಗ್ಗೆ ಬಾಬಾ ಮಾತಾಡ್ತಾ ಇದ್ದಾರೆ. जैसे साइंस रिफाइन होती जाती है, ऐसे अपने आप में साइलेंस की शक्ति व अपनी स्थिति रिफाइन होती जा रही है. ಬಾಬಾ ಪ್ರಶ್ನೆಯಲ್ಲಿ ಕೇಳ್ತಾ ಇದ್ದಾರೆ, ಹೇಗೆ ವಿಜ್ಞಾನ ರಿಫೈನ್ ಆಗ್ತಾ ಹೋಗ್ತದೆ, ಹೇಗೆ ನಮಗೆ ವೈಜ್ಞಾನಿಕವಾಗಿ ಏನೆಲ್ಲ ಸಾಧನಗಳು ವ್ಯವಸ್ಥೆಗಳು ಬಂದಿದೆ ಅದರ ಮುಖಾಂತರ ಅದೇನಾಯಿತು, ಮೊದಲು ಇದ್ದ ಹಾಗೇ ಇಲ್ಲ, ಅದು ಇನ್ನೂ ಕೂಡ ರಿಫೈನ್ ಆಗ್ತಾ 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 ಇನ್ನೂ ನಿಲ್ಲಿಲ್ಲ. ಇಷ್ಟಕ್ಕೆ ಆಯಿತು ಅಂತ ಹೇಳುವಂಥದ್ದು ನಿಲ್ಲಿಲ್ಲ, ಇನ್ನೂ ಕೂಡ ರಿಫೈನ್ನೆಸ್ ಅದರಲ್ಲಿ ಬರ್ತಾನೇ ಇದೆ. ಹಾಗೆ ತಮ್ಮಲ್ಲಿ ಶಾಂತಿಯ ಶಕ್ತಿ ಹಾಗೂ ತನ್ನ ಸ್ಥಿತಿ ರಿಫೈನ್ ಆಗ್ತಾ ಹೋಗ್ತಾ ಇದೆಯಾ ಅಂತ ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಮ್ಮಲ್ಲಿ ಈಗ ಶಾಂತಿಯ ಶಕ್ತಿ ಹಾಗೂ ಸ್ಥಿತಿಯಲ್ಲಿ रिफाइन ಆಗ್ತಾ ಇದೆಯಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. जब रिफाइन चीज़ होती हैं उसमें क्या क्या विशेषता होती हैं. रिफाइन चीज़ जो होती है उनकी क्वांटिटी भले कम होती है लेकिन क्वालिटी पावरफुल होती है. ಹೇಗೆ ರಿಫೈನ್ ಆಗಿರೋ ವಸ್ತು ಅದರಲ್ಲಿ ಏನು ವಿಶೇಷತೆಗಳಿರ್ತದೆ ಅಂತ ಹೇಳಿದರೆ ಏನೆಲ್ಲ ಇರ್ತದೆ ಅಂತ ಹೇಳಿದರೆ, ರಿಫೈನ್ ಆಗಿರೋ ವಸ್ತು ಬಾಬಾ ಹೇಳ್ತಾ ಇದ್ದಾರೆ ಅದು ಲೆಕ್ಕದಲ್ಲಿ ಕಡಿಮೆ ಇರ್ಬೋದು, ಆದರೆ ಗುಣ ಅದರ ತಾಕತ್ತೇನಿರ್ತದೆ ತುಂಬ ಶಕ್ತಿಶಾಲಿಯಾಗಿರ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. तो यहाँ भी जबकि रिफाइन होते जाते हैं तो कम समय कम संकल्प कम एनर्जी में जो कर्तव्य होगा वह 100 गुना होगा और
ಹಲ್ಕಾಪನ್ ಬಿ ಹೋ ಜಾತಾ ಹೈ. ಹಾಗೆಯೇ ಇಲ್ಲಿ ಕೂಡ ಯಾವಾಗ ನಾವು ರಿಫೈನ್ ಆಗ್ತೇವೆ, ಇಲ್ಲಿ ಕೂಡ ನಾವು ಯಾವಾಗ ರಿಫೈನ್ ಆಗ್ತೇವೆ ಅಂತ ಹೇಳುವಾಗ ಕಡಿಮೆ ಸಮಯ, ಕಡಿಮೆ ಸಂಕಲ್ಪ, ಕಡಿಮೆ ಶಕ್ತಿಯಲ್ಲಿ ಏನು ಕರ್ತವ್ಯ ಆಗ್ತದೆಯೋ ಅದು 100 ಪಟ್ಟಾಗ್ತದೆ ಮತ್ತು ಹಗುರವೂ ಆಗ್ತಾರೆ ಅಂತ ಬಾಬಾ ಹೇಳ್ತಾರೆ. 100 ಪಟ್ಟು ಹಗುರತನವೂ ಕೂಡ ಇರ್ತದೆ. ಹಲ್ಕೆಪನ್ ಕಿ ನಿಶಾನಿ ಹೋಗಿ ವಹ ಕಬ್ ನೀಚೆ ನಹಿ ಆವೇಗಾ, ನಾ ಚಾತೆ ಬಿ ಸ್ವತಃ ಹಿ ಊಪರ್ ಸ್ಥಿತಿ रहेगा. ಹಗುರತನದ ಲಕ್ಷಣ ಹೇಗಿರ್ತದೆ, ಅವರು ಯಾವತ್ತಿಗೂ ಕೂಡ ಕೆಳಗೆ ಬರುವುದಿಲ್ಲ ಅಂತ ಹೇಳಿದರೆ, ಇಷ್ಟ ಇಲ್ಲ ಅಂತ ಹೇಳಿದರೂ ಕೂಡ ಅವರ ಸ್ಥಿತಿ ಉನ್ನತ ಮಟ್ಟದ್ದೇ ಇರ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಯಹ ಹೇ ರಿಫೈನ್ ಕ್ವಾಲಿಫಿಕೇಶನ್, तो अपने में यह दोनों विशेषताएं अनुभव होती जाती हैं. भारी होने कारण मेहनत ज़्यादा करनी होती है, हल्का होने से मेहनत कम हो जाती है. ಹಾಗಾಗಿ ನಮ್ಮಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ಈ ಎರಡೂ ವಿಶೇಷತೆಗಳ ಅನುಭವ ಆಗ್ತಾ ಇದೆಯಾ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹಗುರ, ಬಾಬಾ ಹೇಳ್ತಾ ಇದ್ದಾರೆ ಹಗುರತೆಯ ಲಕ್ಷಣ ಬಾಬಾ ಹೇಳಿದರು, ಅವರು ಕೆಳಗೆ ಬರುವುದಿಲ್ಲ, ಸ್ವತಃ ಮೇಲಿನ ಸ್ಥಿತಿಯಲ್ಲಿ ಇರ್ತದೆ. ಇದು ರಿಫೈನ್ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ಎರಡು ವಿಶೇಷತೆಗಳ ಅನುಭವ ಆಗ್ತಾ ಇದೆಯಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಈಗ ಭಾರಿ ಅಂದರೆ ತುಂಬ ಭಾರ ಆಗಿರುವ ಕಾರಣದಿಂದ ಕಷ್ಟ ಹೆಚ್ಚಾಗ್ತಾ ಇದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹಗುರತೆಯಲ್ಲಿದ್ದಾಗ ಏನಾಗ್ತಾ ಇದೆ, ಕಷ್ಟ ಕಡಿಮೆಯಾಗಿ ಬಿಡ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. तो ऐसे नेचुरल परिवर्तन होता जाता है, यह दोनों विशेषताएं सदा अटेंशन में रहे. ಬಾಬಾ ಹೇಳ್ತಾ ಇದ್ದಾರೆ, ಹಾಗಾಗಿ ಈ ಎರಡೂ ವಿಶೇಷತೆಗಳ ಕಡೆಗೆ ಸದಾ ಗಮನ ಇಟ್ಕೊಳ್ಳಿ. ಹೀಗೆ ನಮ್ಮಲ್ಲಿ ನ್ಯಾಚುರಲ್ ಪರಿವರ್ತನೆಯನ್ನು ತರಬೇಕಾಗಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ನ್ಯಾಚುರಲ್ ಆಗಿ ನಮ್ಮಲ್ಲಿ ಪರಿವರ್ತನೆಯನ್ನು ನಾವೀಗ ತರಬೇಕಾಗಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ, ಏನು ಕರ್ತವ್ಯದಲ್ಲಿ ಕೂಡ ಏನು ಹೆಚ್ಚು ಹಾಗೂ ಹಗುರತನ, ಎರಡು ವಿಶೇಷತೆ, ಕರ್ತವ್ಯದಲ್ಲಿ ಕೂಡ ಹೆಚ್ಚು ರಿಸಲ್ಟ್. ಬಾಬಾ ಹೇಳ್ತಾ ಇದ್ದಾರೆ ಹಗುರತನ, ಈ ಎರಡು ವಿಶೇಷತೆಗಳ ಕಡೆಗೆ ಸದಾ ಗಮನ ಇಟ್ಕೊಳ್ಳಿ. इसको सामने रखते हुए अपनी रिफाइननेस को चेक कर सकते हो. रिफाइन चीज ಜಾಸ್ತಿ ಭಟಕ್ತಿ नहीं, ಸ್ಪೀಡ್ ಪಕಡ್ ಲೇತಿ. ಬಾಬಾ ಹೇಳ್ತಾ ಇದ್ದಾರೆ, ಇದನ್ನು ಎದುರಲ್ಲಿಟ್ಟುಕೊಂಡು ತಮ್ಮ ರಿಫೈನ್ನೆಸ್ ಅನ್ನು ಚೆಕ್ ಮಾಡಿಕೊಳ್ಬಹುದು ನೀವು ಅಂತ ಬಾಬಾ ಹೇಳ್ತಾ ಇದ್ದಾರೆ. ರಿಫೈನ್ ಆಗಿರೋ ವಸ್ತು ಜಾಸ್ತಿ ಅಲೆದಾಡುವುದಿಲ್ಲ, ಸ್ಪೀಡನ್ನು ಹಿಡ್ಕೊಳ್ತದೆ ಅಂತ ಬಾಬಾ ಹೇಳ್ತದೆ. ತುಂಬ ರಿಫೈನ್ ಆದಾಗ ಅದು ಜಾಸ್ತಿ ಅಲೆದಾಡುವುದಿಲ್ಲ, ಸ್ಪೀಡನ್ನು ಹಿಡ್ಕೊಂಡು ಬಿಡ್ತದೆ. ಹೇಗೀಗ 2Gಯಿಂದ 3Gಗೆ ಬಂದಾಯಿತು, 3Gಯಿಂದ 4Gಗೆ ಬಂದಾಯಿತು, 4Gಯಲ್ಲಿ 4G ವೋಲ್ಟ್, ಈಗ ಇನ್ನೇನು 5G ಬರ್ತದೆ. ಇದೇನು ರಿಫೈನ್ನೆಸ್ಸಿಗೆ ಹೋಯಿತು, ಏನು ಡಾಟಾ ಏನಾಯಿತು, ಇಂಟರ್ನೆಟ್ ಏನಾಯಿತು, ಸ್ಪೀಡ್ ಆಗ್ತಾ ಹೋಯಿತು. ಹಾಗದೇನಾಯಿತು, ಅಲೆದಾಡುವುದಿಲ್ಲ. ಇಲ್ಲ ಅಂತ ಹೇಳಿದರೆ ಮೊದಲೆಲ್ಲ 3Gಯಲ್ಲಿ ಇದ್ದಾಗ 2Gಯಲ್ಲಿ ಅಂತೂ ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು. ಈಗ ಆಲೋಚನೆ ಮಾಡುವಾಗ ಏನಾಗ್ತದೆ, ಒಂದು ಫೈಲನ್ನು ನಾವು ಅಪ್ಲೋಡ್ ಮಾಡಬೇಕು ಅಂತ ಹೇಳಿದರೆ, ಡೌನ್ಲೋಡ್ ಮಾಡಬೇಕು ಅಂತ ಹೇಳಿದರೆ ತುಂಬ ಲೇಟ್ ಆಗ್ತಾಯಿತ್ತು. ಹಾಗೆ ಬಾಬಾ ಹೇಳ್ತಾ ಇದ್ದಾರೆ, ಅದು ಸ್ಪೀಡನ್ನು ಹಿಡ್ಕೊಂಡು ಬಿಡ್ತದೆ ಅಂತ ಬಾಬಾ ಹೇಳ್ತಾರೆ. ರಿಫೈನ್ನೆಸ್ಸಿಗೆ ಬಂತು, 4G ವೋಲ್ಟ್ ಬಂದಾಗ ಸ್ಪೀಡ್ ಜಾಸ್ತಿ ಆಯಿತು, ಇನ್ನು 5Gಯಲ್ಲಿ ಅದಕ್ಕಿಂತಲೂ ಜಾಸ್ತಿ ಸ್ಪೀಡ್. ಬಾಬಾ ಹೇಳ್ತಾ ಇದ್ದಾರೆ, अगर रिफाइन ना होगी, किचड़ा मिक्स होगा तो स्पीड पकड़ नहीं सकेगी, निर्विघ्न चल ना सकेंगे. ಒಂದು ವೇಳೆ ರಿಫೈನ್ ಇಲ್ಲ ಅಂತ ಹೇಳಿದರೆ, ಅದರಲ್ಲಿ ಬೇರೆ ಮಿಕ್ಸ್ ಆಗಿದೆ ಅಂತ ಹೇಳಿದರೆ ಸ್ಪೀಡ್ ಹಿಡ್ಕೊಳ್ಳುವುದಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ನಿರ್ವಿಘ್ನ ಚಲ್ ನಾ ಸಕೆಂಗೆ, ನಿರ್ವಿಘ್ನವಾಗಿ ನಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಏಕ್ ತರಫ್ ಜಿतना जितना रिफाइन हो रहे हो, दूसरे तरफ उतना ही छोटी छोटी बातें व भूले व संस्कार जो है उनका ಫೈನ್ ಬಿ ಬಡ್ತಾ ಜಾ ರಹಾ ಹೈ. ಒಂದು ಕಡೆಗೆ ಎಷ್ಟೆಷ್ಟು ರಿಫೈನ್ ಆಗ್ತಾ ಹೋಗ್ತಾ ಇದ್ದೇವೆ, ಇನ್ನೊಂದು ಕಡೆಗೆ ಅಷ್ಟೇ ಚಿಕ್ಕ ಚಿಕ್ಕ ವಿಷಯಗಳು ಅಥವಾ ತಪ್ಪು ಅಥವಾ ಸಂಸ್ಕಾರಗಳೇನಿದೆಯೋ ಅದರದ್ದು ಕೂಡ ಫೈನ್ ಜಾಸ್ತಿ ಆಗ್ತಾ ಇದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ತಪ್ಪುಗಳ ಸಂಸ್ಕಾರಗಳ ಫೈನ್, ಅದಕ್ಕೇನು ಪೆನಾಲ್ಟಿ ಬೀಳ್ತಾ ಇದೆ, ಫೈನ್ ಹೆಚ್ಚಾಗ್ತಾ ಇದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಏಕ್ तरफ वह नज़ारा, दूसरे तरफ रिफाइन होने का नज़ारा, दोनों का फोर्स है.
ಒಂದು ಕಡೆಗೆ ನಾವು ದೃಷ್ಟಿ ಕೊಡ್ತಾ ಇದ್ದೇವೆ, ಯಾವುದು ಏಕ್ ತರಫ್ ವಹು ನಜಾರ, ಒಂದು ಕಡೆಗೆ ಆ ದೃಶ್ಯ ಇದೆ, ಎರಡನೇ ಕಡೆಗೆ ಇನ್ಯಾವುದಿದೆ ಬಾಬಾ ಹೇಳ್ತಾ ಇದ್ದಾರೆ ರಿಫೈನ್ ಆಗುವಂಥ ದೃಶ್ಯ. ಒಂದು ಕಡೆಗೆ ಆ ರೀತಿ ತಪ್ಪುಗಳಾಗ್ತಾ ಇರುವಂಥ ದೃಶ್ಯ ಇದೆ, ಇನ್ನೊಂದು ಕಡೆಗೆ ರಿಫೈನ್ ಆಗುವಂಥ ದೃಶ್ಯ ಇದೆ. ಎರಡರದ್ದು ಫೋರ್ಸ್ ಇದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅಗರ್ ರಿಫೈನ್ ನಹಿ ತೋ ಫೈನ್ ಸಮಜೋ, ರಿಫೈನ್ ಆಗಲಿಲ್ಲ ಅಂತ ಹೇಳಿದರೆ ಫೈನ್ ಅಂತ ತಿಳ್ಕೊಳ್ಳಿ ಅಂತ ಬಾಬಾ ಹೇಳ್ತಾರೆ. ಅದು ಪಾಪಕರ್ಮ ಆಯಿತು. ದೋನೋ ಸಾಥ್ ಸಾಥ್ ನಜಾರೆ ದಿಖಾಯಿ ದೇ ರಹೆ हैं, वह भी अति में जा रहा है और यह भी अति प्रत्यक्ष रूप में दिखाई देता जा रहा है. ಬಾಬಾ ಹೇಳ್ತಾ ಇದ್ದಾರೆ ಎರಡೂ ಜೊತೆ ಜೊತೆಗೆ ಈ ದೃಶ್ಯ ಕಂಡು ಬರ್ತಾ ಇದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅದು ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಬಾಬಾ ಹೇಳ್ತಾ ಇದ್ದಾರೆ, ಮತ್ತು ಇದು ಕೂಡ ಅತಿ ಪ್ರತ್ಯಕ್ಷ ರೂಪದಲ್ಲಿ ಕಂಡು ಬರ್ತಾ ಇದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಗುಪ್ತ अब प्रख्यात हो रहा है, तो जब दोनों बातें प्रत्यक्ष हो उसी अनुसार ही तो नंबर बनेंगे. ಬಾಬಾ ಹೇಳ್ತಾ ಇದ್ದಾರೆ ಗುಪ್ತವಾಗಿರುವಂಥದ್ದು ಈಗ ಪ್ರತ್ಯಕ್ಷ ಆಗ್ತಾ ಇದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸಂಸ್ಕಾರಗಳು ಸೂಕ್ಷ್ಮವಾಗಿ ನಮ್ಮಲ್ಲಿ ಉಳಿದಿರುವಂಥದ್ದು ಒಳಗೆ ಇದೆ, ನಾವು ತಿಳ್ಕೊಂಡಿದ್ದೇವೆ, ನಾವು ಅದನ್ನು ಬಿಟ್ಟು ಬಿಟ್ಟಿದ್ದೇವೆ ಅಂತ, ನಮ್ಮಲ್ಲಿ ಇಲ್ಲ ಅಂತ. ಹಾಗಿದ್ರೂ ಬಾಬಾ ಹೇಳ್ತಾ ಇದ್ದಾರೆ ಗುಪ್ತವಾಗಿರುವಂಥ ಪ್ರತ್ಯಕ್ಷ ಆಗ್ತಾ ಇದೆ. ಹಾಗಾಗಿ ಈಗ ಎರಡೂ ವಿಷಯಗಳು ಪ್ರತ್ಯಕ್ಷ ಆಗುವ ಅನುಸಾರವಾಗಿಯೇ ನಂಬರ್ ಆಗ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಗುಪ್ತ ಮತ್ತು ರಿಫೈನ್ನೆಸ್ ಸಂಸ್ಕಾರಗಳ ಅನುಸಾರವಾಗಿ ಬಾಬಾ ಹೇಳ್ತಾ ಇದ್ದಾರೆ ಈಗ ಪ್ರತ್ಯಕ್ಷ नंबर ಈ ರೀತಿಯಾಗಿ ಬರ್ತದೆ. अभी नंबर फिक्स होने का समय आ रहा है, इसलिए दोनों बातें स्पष्ट दिखाई दे रही है और दोनों को देखते हुए साक्षी हो हर्षित रहना है. ಬಾಬಾ ಹೇಳ್ತಾ ಇದ್ದಾರೆ ಈಗ ನಂಬರ್ ಫಿಕ್ಸ್ ಆಗುವಂಥ ಸಮಯ ಬರ್ತಾ ಇದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ಎರಡೂ ವಿಷಯ ಸ್ಪಷ್ಟವಾಗಿ ಕಾಣ್ತಾ ಇದೆ ಮತ್ತು ಎರಡನ್ನೂ ನೋಡ್ತಾ ಇದ್ರೂ ಕೂಡ ಸಾಕ್ಷಿಯಾಗಿರಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಯಾಕೆ ಅಂತೇಳಿ ನಮ್ಮಲ್ಲಿ ಆ ಸಂಸ್ಕಾರಗಳು ಕಂಡು ಬರ್ತಾ ಇದೆ ಅಂತ ಹೇಳುವಾಗ ಬಾಬಾ ಹೇಳ್ತಾ ಇದ್ದಾರೆ ಎರಡನ್ನೂ ಕೂಡ ಸಾಕ್ಷಿಯಾಗಿ ನೋಡಬೇಕಾಗಿದೆ. ಕೇಲ್ ಬಿ ವಹಿ ಅಚ್ಚಾ ಲಗ್ತಾ ಹೈ ಜಿಸ್ಮೆ ಕೋಯಿ ಬಾತ್ ಕಿ ಅತಿ ಹೋತಿ ಹೈ. ಈಗ ಆಟ ಅಂತ ಹೇಳಿದ್ರು ಕೂಡ ಯಾವುದು ಇಷ್ಟ ಆಗ್ತದೆ ಅಂತ ಹೇಳಿದರೆ ಯಾವ ವಿಷಯ ತುಂಬ ಆಳವಾಗಿ ಹೋಗ್ತಾ ಇದೆ, ತುಂಬ ಅತಿಯಾಗಿ ಹೋಗ್ತಾ ವಿಪರೀತ ಆಗ್ತಾ ಇದೆ ಅಂತ ಹೇಳುವಾಗಲೇ ಆಟ ಇಷ್ಟ ಆಗ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ವಹಿ ಸೀನ್ ಅತಿ ಆಕರ್ಷಣ ಕರ್ನೆ ವಾಲಿ ಹೋತಿ ಹೈ. ಅಭಿ ಬಿ ಐಸಿ ಕಶಂ ಕಶಾಕಿ ಸೀನ್ ಚಲ್ ರಹಿ ಹೈ. ಬಾಬಾ ಹೇಳ್ತಾ ಇದ್ದಾರೆ ಈಗ ಅದೇ ಸೀನ್ ನಮಗೆ ಹೆಚ್ಚು ಆಕರ್ಷಣೆ ಮಾಡುವಂಥದ್ದಾಗಿ ಅತಿಗೆ ಹೋಗುವಂಥ ದೃಶ್ಯವೇ ನಮಗೆ ಆಕರ್ಷಣೆ ಮಾಡುವಂಥದ್ದಾಗಿರ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ಒಂದು ಫಿಲ್ಮ್ಗಳಲ್ಲಿ ಆದರೂ ಕೂಡ ಅತಿಯಾಗಿ ಹೋಗುವಂಥ ದೃಶ್ಯವೇ ಆಕರ್ಷಣೆ ಆಗುವಂಥದ್ದು ಇರ್ತದೆ. ಹಾಗೆ ಬಾಬಾ ಹೇಳ್ತಾ ಇದ್ದಾರೆ ಈಗ ಅಂಥದ್ದೇ ದೃಶ್ಯ ಈಗ ನಡೀತಾ ಇದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ದೇಖ್ನೆ ಮೇ ಮಜಾ ಆತಾ ಹೈ ನಾ ವಾ ತರಸ್ ಆತಾ ಹೈ. ಬಾಬಾ ಹೇಳ್ತಾ ಇದ್ದಾರೆ ಈಗ ನೋಡುವುದಕ್ಕೆ ನಿಮಗೆ ಇಷ್ಟ ಆಗ್ತಾ ಇದೆ ಅಲ್ಲ, ಮಜಾ ಬರ್ತಾ ಇದೆ ಅಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅಥವಾ ನಿಮಗೆ ಬಾಬಾ ಹೇಳ್ತಾ ಇದ್ದಾರೆ ದಯೆ ಬರ್ತಾ ಇದೆಯಾ. ಬಾಬಾ ಬಹುಶಃ ಈ ಮುರಡಿ ನುಡಿಸಿರುವ ಸಂದರ್ಭದಲ್ಲಿ ಏನಾದರೂ ಪರಿಸ್ಥಿತಿಗಳು ಜಗತ್ತಿನಲ್ಲಿ ಬಂದಿರ್ತದೆ, ಅದರ ವಿಷಯವಾಗಿ ಬಾಬಾ ಮಾತಾಡ್ತಾ ಇದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ ನಿಮಗೆ ದಯೆ ಬರ್ತಾ ಇದೆಯಾ ಅಂತ ಕೇಳ್ತಾ, ಮಜಾ ಬರ್ತಾ ಇದೆಯಾ ಅಥವಾ ದಯೆ ಬರ್ತಾ ಇದೆಯಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಏಕ್ ತರಫ್ ಕೋ ದೇಖ್ ಖುಷ್ ಹೋತೆ दूसरे तरफ को देख रहम पड़ता है, दोनों का खेल चल रहा है. ಒಂದು ಕಡೆಗೆ ನೋಡಿ ಖುಷಿಯ ಅನುಭವ ಪಡ್ತಾ ಇದ್ದಾರೆ, ಇನ್ನೊಂದು ಕಡೆಗೆ ನೋಡಿ ದಯೆ ಬರ್ತಾ ಇದೆ. ಎರಡರ ಆಟ ನಡೀತಾ ಇದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಆಜ್ ಕೇಲ್ ದಿಖಾಯಾ कि पर्दे पर क्या चल रहा है, वतन से तो बहुत स्पष्ट दिखाई देता है, जितना जो ऊंच होता है उनको स्पष्ट दिखाई देता है. ಬಾಬಾ ಹೇಳ್ತಾ ಇದ್ದಾರೆ ಇವತ್ತು ಬಾಬಾ ಆಟವನ್ನು ತೋರಿಸಿದರು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಪರದೆಯ ಮೇಲೆ ಏನು ನಡೀತಾ ಇದೆ ಅಂತ ಬಾಬಾ ಆಟವನ್ನು ತೋರಿಸಿದರು. ವತನದಿಂದ ತುಂಬ ಸ್ಪಷ್ಟವಾಗಿ ಕಾಣ್ತದೆ ಅಂತ ಬಾಬಾ ಹೇಳ್ತಾರೆ. ಸೂಕ್ಷ್ಮ ವತನದಿಂದ ಸ್ಪಷ್ಟವಾಗಿ ಕಾಣ್ತದೆ. ನೋಡಿ, ಯಾರು ತುಂಬ ಮೇಲೆ ನಿಂತ್ಕೊಂಡಿದ್ದಾರೆ ಅಂತ ಹೇಳಿದರೆ ಅವರಿಗೆಲ್ಲವೂ ಸ್ಪಷ್ಟವಾಗಿ ಕಾಣ್ತದೆ ಅಂತ ಬಾಬಾ. ಎತ್ತರದಿಂದ ಕೆಳಗೆ ಎಲ್ಲವೂ ಕೂಡ ಸ್ಪಷ್ಟವಾಗಿ, ನಾವು ಕೆಳಗಿನಿಂದ ಮುಂದೆ ನೋಡಬೇಕು ಅಂತ ಹೇಳಿದರೆ ನಮಗೆ ಅಡ್ಡ ಅಡ್ಡ ಕಾಣ್ತದೆ. जो नीचे स्टेज पर पार्टदारी उनको कुछ दिखाई दे सकता है. ಯಾರು ಕೆಳಗಿನ ಸ್ಥಿತಿಯ ಪಾತ್ರಧಾರಿಯಾಗಿದ್ದಾರೆ ಅವರಿಗೆ ಏನಾದರೂ ಕಾಣ್ತದ ಅಂತ ಬಾಬಾ ಕೇಳ್ತಾ ಇದ್ದಾರೆ. कुछ भी दिखाई दे सकता है, साक्षी हो ऊपर से सभी स्पष्ट दिखाई देता है. आज वतन में वर्तमान खेल की सीन देख रहे थे. ಬಾಬಾ ಹೇಳ್ತಾ ಇದ್ದಾರೆ ಏನಾದರೂ ಕಂಡು ಬರುವ ಸಾಧ್ಯತೆ ಉಂಟಾ ಕೆಳಗೆ ನಿಂತು ನೋಡಿದರೆ ಅಂತ ಬಾಬಾ ಕೇಳ್ತಾ ಇದ್ದಾರೆ.
ಸಾಕ್ಷಿಯಾಗಿ ಮೇಲಿನಿಂದ ಈಗ ಸ್ಪಷ್ಟವಾಗಿ ಎಲ್ಲವೂ ಕಾಣುವ ಸಾಧ್ಯತೆ ಇರ್ತದೆ ಅಂತ ಬಾಬಾ ಹೇಳ್ತಾರೆ. ಮೇಲೆ ನಿಂತು ನೋಡಿದಾಗ ಎಲ್ಲವೂ ಕೂಡ ಸ್ಪಷ್ಟವಾಗಿ ಕಾಣ್ತದೆ. ಇವತ್ತು ವತನದಲ್ಲಿ ಬಾಬಾ ವರ್ತಮಾನದ ಆಟದ ದೃಶ್ಯವನ್ನು ನೋಡ್ತಾ ಇದ್ರು. ಈ ರೀತಿಯಾಗಿ ಬಾಬಾ ವತನದಲ್ಲಿ ನಮ್ಮ ಬಾಬಾ ಸಂಸ್ಕಾರಗಳ ಘರ್ಷಣೆಗಳ ಬಗ್ಗೆ ಕೂಡ ಬಾಬಾ ಇವತ್ತು ಹೇಳ್ತಾ ಇದ್ದಾರೆ. ರಿಫೈನ್ ಸ್ಥಿತಿಯ ಪರಿಚಯದ ವಿಷಯವನ್ನು ಕೂಡ ಬಾಬಾ ಈ ಮುರಳಿಯಲ್ಲಿ ನಮಗೆ ಕೇಳಿದ್ದಾರೆ. ಹೇಗೆ ಸೈನ್ಸ್ನ ಮುಖಾಂತರವಾಗಿ ರಿಫೈನೆಸ್ ಬರ್ತಾ ಹೋಗ್ತದೆ, ಹಾಗೆ ನಮ್ಮಲ್ಲಿ ಕೂಡ ನಮ್ಮ ಸ್ಥಿತಿಯಲ್ಲಿ ಕೂಡ ಈ ರೀತಿಯಾಗಿ ರಿಫೈನೆಸ್ ಬರಬೇಕಾಗಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ನಮ್ಮ ಸ್ಥಿತಿ ಮತ್ತು ಶಕ್ತಿ, ಶಾಂತಿ ಮತ್ತು ಶಕ್ತಿಯಲ್ಲಿ ಬಾಬಾ ಈ ರೀತಿಯಾಗಿ ರಿಫೈನ್ನೆಸ್ ನೋಡಲಿಕ್ಕೆ ಬಾಬಾ ಇಷ್ಟಪಡ್ತಾ ಇದ್ದಾರೆ. ಈ ರೀತಿಯಾಗಿ ಬಾಬಾ ನಮಗೆ ಮುರಳಿಯಲ್ಲಿ ನಮ್ಮನ್ನು ಹಗುರ ಮಾಡಿಕೊಳ್ಳುವ ವಿಷಯವನ್ನು ಹೇಳ್ತಾ ಇದ್ದಾರೆ. ಹಗುರವಾಗಿರುವಂಥ ವಸ್ತು ಕೆಳಗೆ ಇರುವುದಿಲ್ಲ, ಮೇಲೆ ಇರ್ತದೆ ಅಂತ ಬಾಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅವರು ಇಷ್ಟ ಇಲ್ಲ ಅಂತ ಹೇಳಿದರೂ ಕೂಡ ಅವರ ಸ್ಥಿತಿ ಮೇಲೇ ಇರ್ತದೆ ಅಂತ ಬಾಬಾ ಹೇಳಿದ್ದಾರೆ. ಒಳ್ಳೆಯದು. ಓಂ ಶಾಂತಿ.